ಹನುಮಂತರ ರುದ್ರ ಪ್ರವೇಶ. ಗುಡ್ಡಕಾಡಿನಿಂದ ಸುತ್ತುವರೆದ ಒಂದು ದೂರದ ಹಳ್ಳಿಯಲ್ಲಿ ಜನರು ಭಯದ ನಡುವೆ ಬದುಕುತ್ತಿದ್ದರು. ಕಾರಣ ಧೂಮ್ರಾಸುರ ಎಂಬ ಪ್ರಬಲ ರಾಕ್ಷಸ. ಕಾಡಿನಲ್ಲಿ ಹೊಗೆಯನ್ನು ಬಿಡುತ್ತಾ ಮನುಷ್ಯರ ಜೀವಶಕ್ತಿಯನ್ನು ಹೀರಿಕೊಳ್ಳುವ ಕ್ರೂರಿ. ಪ್ರತಿರಾತ್ರಿ ಹಳ್ಳಿಗೆ ದಾಳಿ ಮಾಡಿ ಮನೆ ಜನರಲ್ಲಿ ಹೆದರಿಸುತ್ತಿದ್ದ. ಒಂದು ಸಂಜೆ ಧೂಮ್ರಾಸುರ ಬಂದು ಮಕ್ಕಳನ್ನು ಹೆದರಿಸಿದಾಗ ಹಳ್ಳಿಯ ಹಿರಿಯರು ರುದ್ರ ಹನುಮಂತರಿಗೆ ಪ್ರಾರ್ಥಿಸಿದರು. ಆ ಕ್ಷಣವೇ ಆಕಾಶದಲ್ಲಿ ಗಾಳಿ ಗರ್ಜಿಸಿತು. ಮಿಂಚಿನಂತೆ ಕೆಂಪು ಬೆಳಕು ಹರಡಿತು. ಹನುಮಂತರೇ ಸ್ವತಃ ಪ್ರತ್ಯಕ್ಷರಾದರು. ಹನುಮಂತರ ಕಣ್ಣುಗಳಲ್ಲಿ ಉಗ್ರತೆ, ದೇಹದಲ್ಲಿ ಬಂಗಾರದ ಹೊಳಪು. ಅವರು ಕೇಳಿದರು, ಯಾರು ಈ ಹಳ್ಳಿಯಲ್ಲಿ ಅಶಾಂತಿ ಮಾಡುತ್ತಿದ್ದಾನೆ? ಹಳ್ಳಿಯವರು ಧೂಮ್ರಾಸುರನ ಕಡೆ ಕೈಚಾಚಿದರು. ರಾಕ್ಷಸ ಜೋರಾಗಿ ನಗುತ್ತಾ ಮುಂದೆ ಬಂತು. ಹನುಮಂತ, ನಿನ್ನಿಂದ ನನಗೆ ಏನೂ ಆಗೋದಿಲ್ಲ. ಧೂಮ್ರಾಸುರ ಮೊದಲು ದೊಡ್ಡ ಮರವನ್ನು ಕಿತ್ತು ಹನುಮಂತರಿಗೆ ಎಸೆದನು. ಹನುಮಂತರು ಕೇವಲ ಕೈಯೊಂದೇ ಬಳಸಿ ಅದನ್ನು ಒಡೆದು ಧೂಳನ್ನಾಗಿ ಮಾಡಿದರು. ನಂತರ 2 ಕಲ್ಲುಗಳನ್ನು ಎಸೆದನು. ಆದರೆ ಹನುಮಂತರು ಗಾಳಿಯ ವೇಗದಲ್ಲಿ ತಪ್ಪಿಸಿಕೊಂಡು ಗದೆಯಲ್ಲಿ ಒಂದು ಬಡಿದು ಕಲ್ಲುಗಳನ್ನು ತುಂಡು ಮಾಡಿದರು. ಕ್ರೋಧದಿಂದ ಕಿತ್ತೇಳಿದ ಧೂಮ್ರಾಸುರ ತನ್ನ ವಿಶೇಷ ಶಕ್ತಿಯನ್ನು ಹೊರಬಿಟ್ಟ. ಕಪ್ಪು ಹೊಗೆಯಿಂದ ತುಂಬಿದ ಧೂಮ್ರ ಕವಚ. ಅದರಿಂದ ಹನುಮಂತರ ಕಣ್ಣುಗಳಿಗೆ ಕತ್ತಲೆ ಪರದೆಯಂತೆ ಕುಳಿತುಬಿಟ್ಟಿತು. ಹನುಮಂತರು ಕ್ಷಣವೇ ನಿಂತು ಭೂಮಿಯನ್ನು ತಮ್ಮ ನಖಗಳಿಂದ ತಟ್ಟಿದರು. ಭೂಮಿ ಕಂಪಿಸಿ ಗಾಳಿಯ ಬಲದಿಂದ ಕಪ್ಪು ಹೊಗೆ ಹರಿದು ಹೋಯಿತು. ಈಗ ರಾಕ್ಷಸ ಕೋಪದಿಂದ ಸಿಡಿದೆದ್ದ. ಬೆಂಕಿಯಂತೆ ಕಂಗೊಳ್ಳುವ ಕತ್ತಿಯನ್ನು ಹಿಡಿದು ಹನುಮಂತರ ಕಡೆಗೆ ಬಿದ್ದ. ಹನುಮಂತರು ರೆಪ್ಪೆಗೂ ಮಿಡಿಯದೆ ಗದೆಯನ್ನು ಗಾಳಿಯಲ್ಲಿ ಎತ್ತಿ ಬಲವಾದ ಹೊಡೆತ ನೀಡಿದರು. ಗದೆಯ ಪ್ರಭಾವಕ್ಕೆ ಧೂಮ್ರಾಸುರ ಹಾರಿಬಿದ್ದು ಭೂಮಿಗೆ ಬಿದ್ದರು. ಅಂತಿಮ ದಾಳಿ ಮಾಡಲು ಹನುಮಂತರು ಗದೆಯನ್ನು ಮೇಲಕ್ಕೆ ಎತ್ತಿ, ಶ್ರೀರಾಮನ ಶಕ್ತಿಯ ಮುಂದೆ ದುಷ್ಟರು ನಿಲ್ಲಲಾರರು ಎಂದು ಘೋಷಿಸಿ ಭೀಕರ ಹೊಡೆತ ನೀಡಿದರು. ಧೂಮ್ರಾಸುರ ಕತ್ತಲಿನ ಹೊಗೆಯಾಗಿ ನಾಶವಾಯಿತು. ಹಳ್ಳಿಯಲ್ಲಿ ಶಾಂತಿ ಮರಳಿತು. ಹಳ್ಳಿಯವರು ಹನುಮಂತರಿಗೆ ನಮಸ್ಕರಿಸಿದರು. ಹನುಮಂತರು ನಗೆಮಾಡಿ ಹೇಳಿದರು, ಧೈರ್ಯವಾಗಿರಿ. ಭಕ್ತಿ ಮತ್ತು ಸತ್ಯದ ಜೊತೆಗೆ ಇದ್ದರೆ ಯಾವ ದುಷ್ಟಶಕ್ತಿಯೂ ಗೆಲ್ಲಲಾರದು. ಅವರು ಗಾಳಿಯಲ್ಲಿ ಎದ್ದೇಳಿ ಆಕಾಶದ ದಿಕ್ಕಿಗೆ ಪ್ರಯಾಣಿಸಿದರು. ಹಳ್ಳಿಯಲ್ಲಿ ಮಕ್ಕಳ ಧ್ವನಿ ಕೇಳಿಸಿತು, ಜೈ ಹನುಮಾನ್. More videos, subscribe, share and like.